ನನ್ನ ಹೆಸರು ಅನಿತಾ. ನನಗೆ 2 ಮಕ್ಕಳು, 1 ಗಂಡು ಮತ್ತು 1 ಹೆಣ್ಣು. ಮಗನಿಗೆ ಮದುವೆಯಾಗಿ 1 ವರ್ಷ ಆಗಿದೆ. ಮಗಳಿಗೆ ಮದುವೆಯಾಗಿ 3 ವರ್ಷ ಆಗಿದೆ. ಮಗಳು ಅತ್ತೆ ಮನೆಯಲ್ಲಿ ಇದ್ದಾಳೆ. ಅವಳಿಗಿನ್ನೂ ಮಕ್ಕಳಾಗಿಲ್ಲ. ಮಗ ಸೊಸೆ ಜೊತೆಗೆ ನಾನು ಇದ್ದೇನೆ. ನನ್ನ ಸೊಸೆ ತುಂಬ ಕೋಪಿಷ್ಠೆ. ಮಗನ ಜೊತೆ ಯಾವಾಗಲೂ ಜಗಳ ಆಡ್ತಾನೇ ಇರ್ತಾಳೆ. ಜಗಳಕ್ಕೆ ಬರ್ತಾಳೆ. ಅವಳಿಗೆ ಮನೆ ಕೆಲಸ ಮಾಡಲು ಇಷ್ಟ ಇಲ್ಲ. ಕೆಲಸಕ್ಕೂ ಹೋಗುವುದಿಲ್ಲ. ಹುಟ್ಟಿನಲ್ಲಿ ಏನೋ ಒಂದು ಕಾರಣ ಬೇಕು. ಆದರೆ ಏನು ಮಾಡೋದು? ಮಗ ಒಳ್ಳೆಯವನು, ಮತ್ತೆ ಅವನಿಗೂ ಬೇರೆ ದಾರಿ ಇಲ್ಲ. ಮಗ ಕಂಪನಿಗೆ ಕೆಲಸಕ್ಕೆ ಹೋಗ್ತಾನೆ. ಅವನು ಒಳ್ಳೆಯ ಅಣ್ಣ ಆಗಿದ್ದಾನೆ. ಅವನು ತಂಗಿ ಮದುವೆನೂ ಮಾಡುತ್ತಾನೆ. ಅವನಿಗೆ ಬರೀ ಮನೆಯಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಮಗಳು ಅಳಿಯನ ಜೊತೆ ಚೆನ್ನಾಗಿದ್ದಾಳೆ. ಆದರೆ ಇತ್ತೀಚೆಗೆ ಏನೋ ತೊಂದರೆ ಇದೆ. ಅವಳು ಸರಿಯಾಗಿ ಮಾತಾಡ್ತಾ ಇಲ್ಲ. ಅವರಿಬ್ಬರ ಮಧ್ಯೆ ದಿನ ಬೆಳಗಾದರೆ ಜಗಳ. ಅವಳ ಮನೆಯಲ್ಲಿ ದಿನ ಬೆಳಗಾದರೆ ಅವಳ ಅತ್ತೆ ಮಾವ, ನಾನು ನಿನ್ನ ಜೊತೆ ಜಗಳ. ಅವಳು ಹೀಗೆ ಜಗಳ ಮಾಡಿಕೊಂಡು ಅತ್ತೆ ಮನೆ ಬಿಟ್ಟು ನಮ್ಮ ಮನೆಗೆ ಬರ್ತಾಳೆ. ಆದರೆ ಇದು ಸೊಸೆಗೆ ಇಷ್ಟ ಆಗಲ್ಲ. ಮಗಳು ಬಂದಿರೋದಕ್ಕೆ ಅವಳಿಗೆ ಕೋಪ ಮತ್ತು ಸಿಟ್ಟು. ಅದಕ್ಕೆ ಅವಳಿಗೆ ಕೋಪದಿಂದ ಮಾತಾಡುತ್ತಾಳೆ ಮತ್ತು ನೀನು ಇಲ್ಲಿ ಇರಬೇಡ ಅವಳಿಗೆ ಅಂತ ಬೈದು ಮನೆಯಿಂದ ಆಚೆ ಕಳಿಸಿ, ನಾನು ಅದನ್ನು ತಡೆಯಲು ಅವಳಿಗೆ ಬೈದು, ನೀನು ಯಾರು, ಇದು ನನ್ನ ಮನೆ ಎಂದು ಅವಳಿಗೆ ಜೋರು ಮಾಡಿ ನಾನು ನನ್ನ ಸೊಸೆಯನ್ನು ಮನೆಯಿಂದ ಆಚೆ ಕಳಿಸಿದೆ. ಇದರಿಂದ ಕೋಪಗೊಂಡ ನನ್ನ ಮಗ, ಅವನು ಅವಳ ಜೊತೆ ತಕ್ಷಣ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಟು ಹೋದ. ನಾನು ಹೋದರೆ ಹೋಗಲಿ, ಅವರು ಯಾವಾಗಾದರೂ ನನ್ನ ಮಗ ಯಾವತ್ತಾದರೂ ಒಂದಿನ ಬಂದೇ ಬರ್ತಾರೆ. ಮಗಳು ನಮ್ಮ ಮನೆಯಲ್ಲಿ ಇರೋಕ್ಕೆ ಶುರು ಮಾಡಿದಳು. ಅಳಿಯ ನನ್ನ ಮಗನ ಥರ. ಅವನಿಗೆ ಮನೆ ಬಿಟ್ಟು ಬರೋದಕ್ಕೆ ಬೇಜಾರು. ಇದ್ರೂ ಹೆಂಡತಿಗೋಸ್ಕರ ಬಂದಿದ್ದ. ಅವನು ನಮ್ಮ ಮನೆಯಲ್ಲಿ ಇರೋದಕ್ಕೆ ಮುಜುಗರ ಪಡ್ತಾ ಇರೋದ್ರಿಂದ ನಾನು ಅವರಿಗೆ ಹೇಳಿದೆ, ಇದು ನಿಮ್ಮ ಮನೆ ಅಂತ ಅಂದ್ಕೊಳ್ಳಿ. ನಿಮಗೆ ಹೊಸ ಮನೆ ಸಿಗೋವರೆಗೂ ನೀವು ಎಷ್ಟು ದಿನ ಬೇಕಾದರೂ ಇರಬಹುದು. ಮಗಳು ಇನ್ನೂ ಕೋಪದಲ್ಲಿ ಇದ್ದಳು ಮತ್ತು ಅವಳು ಕೋಣೆಗೆ ಹೋಗಿ ಮಲಗಿದಳು. ಅವರಿಬ್ಬರು ನಮ್ಮ ಮನೆಗೆ ಬಂದರು. ಜಗಳ ಆಡ್ತಾನೇ ಇದ್ದರು. ಅಳಿಯ ಇದರಿಂದ ಬೇಜಾರಾಗಿದ್ದ. ನಾನು ಮಗಳ ಹತ್ತಿರ ತಾಳ್ಮೆಯಿಂದ ಇರು ಎಂದು ಬುದ್ಧಿಮಾತು ಹೇಳಿದೆ. ಅವಳು ಒಪ್ಪಿದಳು. ಆದರೆ ಮತ್ತೆ ಗಂಡನನ್ನು ನೋಡಿದರೆ ಜಗಳ ಆಡ್ತಾ ಇದ್ದಾಳೆ. ಅಳಿಯ ಬೇಜಾರಾಗಿ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡು ಇರುತ್ತಿದ್ದರು. ಅವರಿಗೆ ಮನಸ್ಸು ತುಂಬ ಬೇಜಾರಾಗಿದೆ. ನಾನು ಅಳಿಯ ಅವರ ಹತ್ರ ಮಾತಾಡಿದೆ. ಎಲ್ಲ ಸರಿ ಹೋಗುತ್ತೆ, ನೀವು ಬೇಜಾರು ಆಗಬೇಡಿ. ಇಲ್ಲ ಅತ್ತೆ, ನನಗೆ ನಂಬಿಕೆ ಇದೆ, ಯಾವುದೂ ಸರಿ ಹೋಗಲ್ಲ. ಮನೆಯಲ್ಲಿ ತುಂಬ ಕಷ್ಟ ಇದೆ. ಮತ್ತು ನಾನು ಸದ್ಯಕ್ಕೆ ಬೇರೆ ಮನೆ ಮಾಡುವಷ್ಟು ದುಡ್ಡಿಲ್ಲ. ಪರವಾಗಿಲ್ಲ ಅಳಿ ಅಂದರೆ ನೀವು ನಿಧಾನಕ್ಕೆ ಮನೆ ಮಾಡಿ. ಮಾರನೇ ದಿನ ನಾನು ಸ್ನಾನ ಮಾಡಿ ಬಂದು ಬಟ್ಟೆ ಧರಿಸುತ್ತಿದ್ದೆ. ಆವಾಗ ಗೊತ್ತಿಲ್ಲದ ಅಳಿಯ ರೂಮಿನ ಒಳಗಡೆ ಬಂದರು. ಅವರು ಕ್ಷಮಿಸಿ ಅತ್ತೆ, ನೋಡಲಿಲ್ಲ ಎಂದು ತಿರುಗಿದರು. ನಾನು ಅತ್ತ ಕಡೆ ತಿರುಗಿ ನಂತರ ಸರಿ ಮಾಡಿಕೊಂಡು, ಇಲ್ಲ ನನ್ನದೇ ತಪ್ಪು, ನಾನು ಸರಿಯಾಗಿ ಡೋರ್ ಲಾಕ್ ಮಾಡಿಲ್ಲ. ನೀವೇನು ಮುಜುಗರ ಪಡಬೇಡಿ. ನಾನು ನಿಮ್ಮ ಹತ್ರ ಮಾತಾಡಬೇಕು. ನಾನು ನಿಮ್ಮ ಮಗಳ ಜೊತೆ ಮಾತನಾಡಿ ಅವಳ ಮನಸ್ಸನ್ನು ಸಮಾಧಾನ ಮಾಡಿ ಸ್ವಲ್ಪ ದಿನ ಆದಮೇಲೆ ನಾನು ಬೇರೆ ಮನೆ ಮಾಡುತ್ತೇನೆ. ಆಯಿತು ಉಳಿ ಅಂದರೆ ಹಾಗೇ ಮಾಡಿ ನೀವು. ಅವರಿಬ್ಬರ ಜಗಳ ಆಡುವುದರಲ್ಲೇ ಇರುತ್ತಿದ್ದರು. ಅವರ ರೂಮಿನಿಂದ ಬರುತ್ತಿದ್ದ ಶಬ್ದ ನನಗೆ ಕೇಳಿಸುತ್ತಿತ್ತು ಮತ್ತು ಅವರಿಬ್ಬರ ನಡುವೆ ಸಂಬಂಧ ಸರಿಯಿಲ್ಲ. ನಾನು ಇದು ಗಂಡ ಹೆಂಡತಿ ಮಧ್ಯ ಇರೋದು, ನಾನು ಮಧ್ಯ ಬರಬಾರದು. ನನ್ನ ಮಗಳು ಒಂದು ದಿನ ದೇವಸ್ಥಾನಕ್ಕೆ ಎಂದು ಹೋಗಿದ್ದಳು. ಅಳಿಯ ನನ್ನ ಹತ್ರ ಬಂದು, ಮತ್ತೆ ನಿಮ್ಮ ಹತ್ತಿರ ನಾನು ಮಾತಾಡಬೇಕು. ರಾತ್ರಿ ಆದರೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಇದೆ. ನನಗೆ ಅವಳ ಪಕ್ಕನೂ ಮಲ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವತ್ತು ರಾತ್ರಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಮತ್ತೆ ಹೇಳಿ ಅವಳು ಸಮಾಧಾನವಾಗಿ ಇರುತ್ತಾಳೆ. ನಾನು ಮಗಳಿಗೆ ಮತ್ತೆ ಬುದ್ಧಿಮಾತು ಹೇಳಿದೆ. ಅವಳು ಒಪ್ಪಿಕೊಂಡಳು. ಆದರೆ ಮತ್ತೆ ರಾತ್ರಿ ಜೋರು ಜಗಳ ಅವರಿಬ್ಬರ ಮಧ್ಯೆ ಶುರುವಾಯಿತು. ನಾನು ಅವರಿಬ್ಬರ ಮಧ್ಯೆ ಹೋಗಲಿಲ್ಲ. ಆದರೆ ಅಳಿಯ ಸ್ವಲ್ಪ ಹೊತ್ತಾದ ಮೇಲೆ ನನ್ನ ರೂಮಿಗೆ ಬಂದರು. ತುಂಬ ಬೇಜಾರಿನಲ್ಲಿ ಕೂತರು. ನಾನು ಅವರಿಗೆ, ನೀವು ಇಲ್ಲೇ ಮಲಗಿ, ಇವತ್ತು ನಿಮ್ಮ ಮನಸ್ಸು ಸರಿಯಿಲ್ಲ. ಅವರು ಒಪ್ಪಿ ನನ್ನ ರೂಮಿನಲ್ಲಿ ಮಲಗಿದರು, ನನ್ನ ಪಕ್ಕ. ಬೆಳಗಿನ ಜಾವ ಅವರು ಕನಸಿನಲ್ಲಿ ನನ್ನ ಮಗಳ ಹೆಸರನ್ನು ಹೋದರುತ್ತಿದ್ದಾರೆ ಮತ್ತು ನಾನು ಅವರ ಹೆಂಡತಿ ಎಂದು ಅಂದುಕೊಂಡು ಅವರು ವರ್ತಿಸುತ್ತಿದ್ದಾರೆ. ಆದರೆ ನಂತರ ನಾನು ಅವರನ್ನು ಎಚ್ಚರಿಗೊಳಿಸಿದ ನಂತರ ಅವರು ಸುಮ್ಮನಾದರು. ಆದರೆ ಇದರಿಂದ ನಮಗೆ ಬೇರೆ ಏನೋ ಮನಸ್ಸಿನಲ್ಲಿ ಬೇರೆ ಭಾವನೆಗಳು ಬರಲು ಶುರುವಾದವು. ಅಂದಿನಿಂದ ಅಳಿಯ ಪ್ರತಿ ರಾತ್ರಿ ಇದೇನೆ ಬಾ ಹೇಳಿ ಪಕ್ಕ ಮಲಗಲು ಬರುತ್ತಾರೆ. ನಮ್ಮಿಬ್ಬರ ನಡುವೆ ಇದ್ದ ಅಂತರ ಕಡಿಮೆಯಾಗುತ್ತದೆ. ತುಂಬ ದಿನ ಆದ ಮೇಲೆ ನನ್ನ ಬಾವಿಯಲ್ಲಿ ನೀರು ತೆಗೆಯಲು ಯಾರೋ ಸಿಕ್ಕಿದ್ದಾರೆ ಎಂದ ಖುಷಿ ನನಗೆ. ಅವರಿಗೂ ಯಾವುದೇ ಜಗಳವಿಲ್ಲದೆ ನೆಮ್ಮದಿಯಾಗಿ ನಿದ್ರೆ ಮಾಡಬಹುದೆಂದು ಸಮಾಧಾನ. ನಾನು ಅಳಿಯನಿಗೆ ಅವರು ಇಷ್ಟಪಟ್ಟಂತೆ ನನ್ನ ಸುರಂಗವನ್ನು ನೀಡಿದೆ. ಸ್ವಲ್ಪ ದಿನ ಆದ ಮೇಲೆ ಗಂಡ ಹೆಂಡತಿ ಜಗಳ ಕಡಿಮೆಯಾಯಿತು. ನಾನು ಅವರಿಗೆ ನಾನು ಇದ್ದ ಮನೆಯನ್ನು ಅವರಿಗೆ ಬರೆದು ಕೊಟ್ಟೆ. ನಂತರ ತಿಳಿಯಿತು ನನಗೆ ಇದು ಅವರಿಬ್ಬರು ಮನೆಗೋಸ್ಕರ ಆಡಿದ್ದ ನಾಟಕ ಎಂದು.
ನಾನು ನನ್ನ ಭಾವಾವೇಶಕ್ಕೆ ಒಳಗಾಗಿ ಮಾಡಬಾರದ ಕೆಲಸವನ್ನು ಮಾಡಿದೆ. ಅದನ್ನು ಇಂದಿಗೂ ಯಾರಿಗೂ ಕ್ಷಮಿಸಲು ಸಾಧ್ಯವಿಲ್ಲ. ಆದರೆ ಈ ವಿಷಯ ಗುಟ್ಟಾಗಿ ಉಳಿಯಿತು. ನನ್ನ ಮಗಳಿಗೆ ಗೊತ್ತಾಗಲಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.